ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಹುಮಹಡಿ ವಸತಿ ಕಟ್ಟಡದ ಮತ್ತು ಕಟ್ಟಡದ ಮಳೆ ನೀರನ್ನು ಒಳಚರಂಡಿಗೆ ಬಿಡುವಂತಿಲ್ಲ. ಅನಧಿಕೃತವಾಗಿ ಮಳೆ ನೀರನ್ನು ಒಳಚರಂಡಿ ಜಾಲಕ್ಕೆ ಬಿಟ್ಟರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆನಂದ್ ಸಿಎಲ್ ಎಚ್ಚರಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತೋಡುಗಳಿಗೆ ನೀರನ್ನು ಬಿಡಬಹುದು. ಈಗಾಗಲೇ ತೋಡು ಹಾಗೂ ರಾಜಕಾಲುವೆಗಳ ಕಸಕಡ್ಡಿಗಳನ್ನು ತೆರವುಗೊಳಿಸಲಾಗಿದೆ. ಕಳೆದ 3 ವರ್ಷಗಳಿಂದ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತು ಪತ್ತೆ ಮಾಡಲಾಗಿದ್ದು ಮತ್ತೆ ಅನಾಹುತವಾಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ 60 ವಾರ್ಡ್ಗಳಲ್ಲಿ ಗ್ಯಾಂಗ್ ಮ್ಯಾನ್ಗಳನ್ನು ನೇಮಕ ಮಾಡಲಾಗುತ್ತದೆ. ಯಾವುದೇ ಅನಾಹುತಗಳು ಸಂಭವಿಸದಂತೆ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಇನ್ನು ಮುಂದಿನ 30 ರಿಂದ 40 ದಿನ ಮಂಗಳೂರಿಗೆ ನೀರಿನ ಪೂರೈಕೆಗೆ ಬೇಕಾದಷ್ಟು ತುಂಬೆ ಡ್ಯಾಂನಲ್ಲಿ ನೀರು ಶೇಖರಣೆಯಾಗಿರುವುದರಿಂದ ನಗರದಲ್ಲಿ ನೀರಿನ ರೇಷನಿಂಗ್ ರದ್ದುಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಶುಭ ಏನಾಗಿದೆ ಅಂತ ಹೇಳಿದ್ರೆ ಭಾಳ ಒಳ್ಳೆಯದಾಗಿರೋದು, ಈಗ ಮಳೆ ಆರಂಭವಾಗಿರುವಂಥದ್ದು ಹಾಗೂ ಈ ಮಳೆಯಿಂದ ಈಗಾಗಲೇ ನಾವು ಈಗ ತುಂಬೆ ಡ್ಯಾಮ್ನಲ್ಲಿ ಇವಾಗ 5.91 ಮೀಟರ್ಸ್ಗೆ ನೀರು ಸಹ ಬಂದಿರೋಂಥದ್ದು. ಒಳ ಹರಿವು ಹೆಚ್ಚಿನ ಹಿನ್ನೆಲೆಯಲ್ಲಿ ಈಗ ತುಂಬೆ ಡ್ಯಾಮ್ನಲ್ಲಿ ನೀರು ಬರ್ತಾ ಇರೋದ್ರಿಂದ ನಾವು ಏನು ಇದು ಆಲ್ಟರ್ನೇಟ್ ಡೇ ನೀರು ಕೊಡಬೇಕಾಗಿತ್ತು ಅದನ್ನು ಇವಾಗ ಪ್ರತಿದಿನ ನೀರು ಕೊಡುವ ಹಾಗೆ ಮಾಡ್ತಾ ಇದ್ದೇವೆ. ರೇಷನಿಂಗನ್ನು ತೆಗೆದಾಕಿದ್ದೇವೆ ಹಾಗೂ ರೇಷನಿಂಗ್ ಸಂದರ್ಭದಲ್ಲೂ ಸಹ ನಮಗೆ ಮಂಗಳೂರು ಜನತೆ ಸಹಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಸಂದರ್ಭದಲ್ಲಿ. ಹಾಗೂ ಮತ್ತೊಂದು ವಿಶೇಷ ಪ್ರಕಟಣೆ ಅಂತ ಅಂದ್ಕೊಂಡ್ರೂ ಒಳ್ಳೆಯದು. ನಾವು ನೋಡಿದ್ದೇವೆ ಮಳೆಗಾಲದ ಸಂದರ್ಭದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಸ್ನವರು ಮತ್ತು ಕೆಲವು ಕಟ್ಟಡದವರು ಅವರು ಏನು ಮಾಡ್ತಾರೆ, ನಮ್ಮ UGD ಲೈನ್ಸ್ಗೆ ನೀರು ಬಿಟ್ಬಿಡ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು. ನಮ್ಮ ಏನು ತೋಡಿರ್ತದೆ ಆ ತೋಡಿನಲ್ಲಿ ಅವರು ನೀರನ್ನು ಬಿಡಬಹುದು. ತೋಡಿನಲ್ಲಿ ಈಗಾಗಲೇ ನಾವು ಸ್ಮಾಲ್ ಡ್ರೈನ್ಸ್ ಏನಿದೆ ಮತ್ತು ರಾಜಕಾಲುವೆಗಳೆಲ್ಲ ಈಗ ಕ್ಲೀನ್ ಮಾಡಿದ್ದೇವೆ. ಅದರಲ್ಲಿ ಹೋಗಲಿಕ್ಕೆ ಹೆಚ್ಚು ಮಳೆ ಬಂದಾಗ ನಾವು ಲಾಸ್ಟ್ 3 ಇಯರ್ಸಿಂದ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಮತ್ತು ಆರ್ಟಿಫಿಷಿಯಲಾಗಿ ಏನು ನಾವು ಹೇಳ್ತೀವಿ ಮಳೆ ತುಂಬ ಬಂದಿದೆ ಅಂತ ಹೇಳ್ತೀವಿ, ಜಾಗಗಳು ಹೇಳ್ತೀವಿ, ಅವೆಲ್ಲ ಐಡೆಂಟಿಫೈ ಮಾಡಿದ್ದೇವೆ. ಅಲ್ಲೆಲ್ಲ ಏನೇನಾಗಿತ್ತು ಕ್ಲೀನಿಂಗ್ ವ್ಯವಸ್ಥೆಗಳಲ್ಲೇ ಅತಿ ಹೆಚ್ಚು ಮಾಡಿದ್ದೇವೆ. ಈಗ ಅದಲ್ಲದೆ ಇವಾಗ ಆ ಏರಿಯಾಗಳಲ್ಲಿ ಮತ್ತು ಬೇರೆ ಬೇರೆ ನಮ್ಮ 60 ವಾರ್ಡ್ಗಳಲ್ಲಿ ನಾವು ಗ್ಯಾಂಗ್ಮೆನ್ಸ್ಗಳನ್ನು ಈಗ 1ನೇ ತಾರೀಕಿಂದ ತೆಗೆದುಕೊಳ್ತೇವೆ. ಅವರು ಒಂದು ವಾರ್ಡ್ಗೆ 5 ಜನ ಇರ್ತಾರೆ. ಅವ್ರ ಹತ್ರ ವೆಹಿಕಲ್ಸ್ ಸಹ ಇರ್ತದೆ. ಮರ ಬೀಳೋದಾಗಬಹುದು ಅಥವಾ ಚರಂಡಿ ಮತ್ತು ಬ್ಲಾಕ್ ಆಗುವಂಥ ಸಂದರ್ಭಗಳಿರಬಹುದು. ಅವೆಲ್ಲವನ್ನೂ ಸಹಿತ ಅವರು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಇಡ್ತಾರೆ. ಈ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಯಾವುದೇ ಹಾನಿ ಆದ ತಕ್ಷಣ ನಮ್ಮದು ಮೊಬೈಲ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ಜನಗಳು ಸಂಪರ್ಕ ಮಾಡಬಹುದು. ಆಮೇಲೆ ಇಮಿಡಿಯೇಟಾಗೆ ಅದಕ್ಕೆ ನಾವು ಸ್ಪಂದನೆಯನ್ನು ಕೊಟ್ಟು ಯಾವುದೇ ಅನಾಹುತಗಳನ್ನು ತಡೆ ಹಿಡಿಯಬಹುದು. ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸಿಡಿಲು ಬಗ್ಗೆ, ಹೇಗೆ ಅದರಿಂದ ಪ್ರೊಟೆಕ್ಟ್ ಆಗಬೇಕು ಅಂತ ಹೇಳಿ. ಅದೇ ಥರ ಪ್ರವಾಹ ಬಂದಾಗಲೂ ಅಷ್ಟೇ ಬ್ರಿಡ್ಜ್ ಕೆಳಗಡೆ ಮತ್ತೊಂದು ಕಡೆ ಇರುವಂಥದ್ದು ಪ್ರದೇಶಗಳು ತಗ್ಗಿನಲ್ಲಿರುವಂಥದ್ದನ್ನು ಯಾವ ರೀತಿ ನಾವು ಇಮಿಡಿಯೇಟಾಗೆ ರಿಸ್ಟೋರ್ ಮಾಡಿ ಅವ್ರನ್ನೆಲ್ಲ ಎಲ್ಲಿ ಬೇರೆ ಜಾಗಕ್ಕೆ ಆ ಥರ ಇದ್ದರೆ ಅದನ್ನು ಶಿಫ್ಟ್ ಮಾಡುವಂಥದ್ದು ವ್ಯವಸ್ಥೆಗಳು ಎಲ್ಲ ಮಾಡಿದ್ದೇವೆ. ನಮ್ಮಲ್ಲಿ NDRF ಟೀಮ್ ಸಹ ಲಭ್ಯ ಇರ್ತದೆ. ಬೋಟಿಂಗ್ ಸಿಸ್ಟಮ್ ಸಹ ನಾವು ಇಟ್ಕೊಂಡಿದ್ದೇವೆ. ಸೊ ಎಲ್ಲ ಸಿದ್ಧತೆ ಇದೆ ಮಳೆಗಾಲದಲ್ಲಿ. ಬಟ್ ಈಗ ಅಂಥ ಸಂದರ್ಭದಲ್ಲಿ ಏನಾದರೂ ಆದ ತಕ್ಷಣ ಜನರು ಸಾಮಾನ್ಯವಾಗಿ ಅವರು ಮಾಹಿತಿಯನ್ನು ಕೊಟ್ಟರೆ ಅದನ್ನು ನಾವು ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ಅಟೆಂಡ್ ಮಾಡ್ತೀವಿ. ಕರೆಕ್ಟ್. ನಮ್ಮ ಕಮಾಂಡ್ ಕಂಟ್ರೋಲ್ ರೂಮ್ನಲ್ಲಿ ನಮಗೆ 8 ಕಡೆ ಎಲ್ಲೆಲ್ಲಿ ಫ್ಲಡ್ ಬರ್ತದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂಥೇಳಿ ಅವ್ರದ್ದು ಈ ಹಿಂದೆಯೇ ಅವರು ನಮಗೆ ಈ ಕ್ಯಾಮ್ರಾಗಳನ್ನು ಸೆನ್ಸರ್ಸ್ ಇರುವಂಥ ಕ್ಯಾಮ್ರಾಗಳನ್ನು ಅವರು ಅಳವಡಿಸಿದ್ದಾರೆ. ಅದರಿಂದ ಸಹ ನಾವು 24/7 ನಾವು ಸಹ ಅದನ್ನು ಮಾನಿಟರ್ ಮಾಡಬಹುದು. ಕಮಾಂಡ್ ಸೆಂಟ್ರ್ನಲ್ಲಿ ಟ್ರಾಫಿಕ್ ಮೂಮೆಂಟ್ಗಳನ್ನು ನಾವು ಅಲ್ಲಿ ಕಂಟ್ರೋಲ್ ಮಾಡಬಹುದು. ಸೊ ನಾವು ಎಲ್ಲ ಚಟುವಟಿಕೆಗಳನ್ನು ಕಮಾಂಡ್ ಸೆಂಟ್ರ್ ರೂಮಲ್ಲಿ ಮಾಡಿದ್ದೇವೆ. ಇದಲ್ಲದೇ ಮಾನ್ಯ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಅವರು ನಮ್ಮ ನಮ್ಮ ವಿಪತ್ತು ನಿರ್ವಹಣಾ ಅಧ್ಯಕ್ಷರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ಕಂಪ್ಲೀಟಾಗಿ ಸಜ್ಜುಗೊಳಿಸಲಾಗಿದೆ ಕಮಾಂಡ್ ಸೆಂಟ್ರನ್ನ. ಅಲ್ಲಿ ಯಾರೇ ಎಲ್ಲೇ ಈಗ ಗ್ರಾಮ ಪಂಚಾಯತಿಲಿ ಆಗ್ಬೋದು, ಬೇರೆದಲ್ಲಿ ಆಗ್ಬೋದು, ಮಂಗಳೂರು ಭಾಗದಲ್ಲಿ ಎಲ್ಲೇ ಆದ್ರೂ ಸಹಿತ ಅಲ್ಲಿಗೆ ಮಾಹಿತಿ ಬಂದರೆ ಮಾಹಿತಿನ ಅಲ್ಲಿಂದನೇ ಸಂಬಂಧಪಟ್ಟ ಈ ನಮ್ಮ ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಏನು ಮಾಡಿರ್ತೀವಿ ಅವ್ರಿಗೆ ಹೋಗ್ತದೆ. ಅಲ್ಲಿ ಲೋಕಲ್ಲಿ ಅವೈಲೇಬಲ್ ರಿಸೋರ್ಸಸ್ಗಳಲ್ಲಿ ಏನೇನು ಇರ್ತದೆ, ನಮಗೆ ಇದು JCBಗಳ ಅವಶ್ಯಕತೆ ಇರಬಹುದು,
ಅಥವಾ ನಮಗೆ ಈಗ ಸ್ವಿಮ್ಮರ್ಸ್ ಅವಶ್ಯಕತೆ ಇರಬಹುದು, ಈ ಥರದ್ದೆಲ್ಲ ಅದರಲ್ಲಿ ಮಾಹಿತಿ ಇರ್ತದೆ. ಸೊ ಇಮಿಡಿಯೇಟಾಗಿ ಅದನ್ನು ಆ್ಯಕ್ಟಿವೇಟ್ ಮಾಡಿ ಅವ್ರನ್ನ ನಾವು ರಕ್ಷಿಸಬಹುದಾಗಿದೆ.